ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 10ನೇ ಪ್ರಶ್ನೆಯನ್ನ ಗಮನಿಸಿ. 15x ಇಂಟು ಎಕ್ಸ್ ಪ್ಲಸ್ 2 ರ ಅಪವರ್ತಿಸಲಾದ ಅಪವರ್ತನಗಳು. ಸೊ ಇಲ್ಲಿ ಆಯ್ಕೆಯನ್ನ ಗಮನಿಸಿ. 15, ಎಕ್ಸ್ ಎಕ್ಸ್ ಪ್ಲಸ್ 2, ಬಿ 3, 5, ಎಕ್ಸ್ ಎಕ್ಸ್ ಪ್ಲಸ್ 2, ಆಯ್ಕೆ ಸಿ 2, 3, 5, ಎಕ್ಸ್ ಎಕ್ಸ್ ಪ್ಲಸ್ 2, ಆಯ್ಕೆ ಡಿ 15, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2. ಸೊ ಇಲ್ಲಿ ಸಂಖ್ಯೆಯ ಅಪವರ್ತನ. ಸೊ ಮೊದಲ ಸಂಖ್ಯೆ 15ನ್ನ ಗಮನಿಸಿ. ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ಬರೆದಾಗ ಸೊ 15ನ್ನ ಹೇಗ್ ಬರಿಬಹುದು? 3 5 ಅಥವಾ 5 3 15 ಅಂತ ಬರಿಬಹುದು. ಸೊ ಈಗ ಬೀಜಾಕ್ಷರದ ಅಪವರ್ತನವನ್ನ ನೋಡೋಣ. ಸೊ ಇಲ್ಲಿ ಚರಾಕ್ಷರ ಯಾವುದು? ಎಕ್ಸ್. ಸೊ ಇಲ್ಲಿ ಎಕ್ಸ್ ನ ಅಪವರ್ತನ ಸೊ ಎಕ್ಸ್ ಆಗಿದೆ ಅಲ್ವಾ? ಸೊ ಇಲ್ಲಿ ಕಂಸದ ಒಳಗಿರುವಂತದ್ದು ನೋಡಿ ಎಕ್ಸ್ ಪ್ಲಸ್ 2. ಸೊ ಇದು ಒಂದು ಅವಿಭಾಜ್ಯ ಅಪವರ್ತನ ಆಗತ್ತೆ. ಸೊ ಹಾಗಾದ್ರೆ ಒಟ್ಟು ಅಪವರ್ತನಗಳು, ಸೊ ಇವೆಲ್ಲವನ್ನ ಒಟ್ಟಾಗಿ ಸೇರಿಸಿದ್ರೆ ಹೇಗ್ ಬರಿಬಹುದು ನಾವು? 3, 5, ಎಕ್ಸ್ ಎಕ್ಸ್ ಪ್ಲಸ್ 2. ಸೊ ಇವೆಲ್ಲ ಏನ್ ಹೇಳಿ 15x ಇಂಟು ಎಕ್ಸ್ ಪ್ಲಸ್ 2 ರ ಅಪವರ್ತಿಸಲಾದ ಅಪವರ್ತನಗಳು ಆಗತ್ತೆ. ಹಾಗಾದ್ರೆ ಆಯ್ಕೆಯನ್ನ ಗಮನಿಸಿದ್ರೆ ಬಿ ಸರಿಯಾದ ಆಯ್ಕೆ ಆಗತ್ತೆ. 3, 5, ಎಕ್ಸ್ ಎಕ್ಸ್ ಪ್ಲಸ್ 2. ಥ್ಯಾಂಕ್ ಯು.